ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ವಿಜಯ ಜವದಳೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಜವದಳೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕುಪಾಳು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕುಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿರುತ ಮಹಾರಥಿಕ ಬಹುಪದಾದಿ ಪರಿರುತ ಮಹಾಕೋರಿ ಪಟ ಸಮಗ್ರಾಂತ ವಿಜಯ ವಿಜಯ ಜವದಳೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ಐತನಿ ನವಹಿತ ಕುರುಗ ಗಜ ಸಹಿತ ಮೆರವ ವಿಭವ ಮುದಿತ. ಅಹಿತನಿ ನವಯುತ ಕುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಹಿಣಿ ರೋಚಿ ಕುಲ ಮಗ ದಿನಿಕಿಲ ತುಹಿಣಿ ರೋಚಿ ಕುಲ ಮಗ ದಿನಿಕಿಲ. ರೂಪ ಭರಿತ ಗುರು ವಿಷಯ ಪರಿಕಲಿತ. 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 ವಿಜಯ ಜವದಳೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ನಿನ್ನಿಚ್ಛೆ ಅರ್ಜುನ. ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಹುಲ್ಮೇಲಿತವಾದ ಸಾಗರಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಸ್ಮರಣಮಯವಾದ ಅಷ್ಟಾಶ್ವಿತ ಶೋಭಿತ ರಥದಲ್ಲಿ ಕೌರವೇಶ್ವರಿಗೆ ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಯೇ ಸಿಂಧು ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳೂ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ಮರಣಮಯವಾದ ಅಷ್ಟಾಶ್ವಿತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಇತ್ತ ನೋಡು, ಆತನು ನಿಮ್ಮ ಪಿತಾಮಹನು, ಭರತ ವಂಶ ಕೀರ್ತಿ ಜ್ಯೋತಿ. ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿಮಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಿತನಾಗಿರುವೆ? ಸಮರದಿ ಸೆಣಸಾದೆನ್ನ ಕೃಷ್ಣ,
ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದ್ವಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕೈಯಿಂದ ಗಾಂಡೀವವು ಜಾರಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರಿ ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಮುಂದಿನ ಮಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರುಗಳನ್ನು ಒದಿಸಲು ನನ್ನಿಂದಾಗದು. 3 ಲೋಕ ಸಾರ್ವಭೌಮ ಪದಿಯ ಸಲುವಾಗಿಯೂ ನಾನೀ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈಯಾಕಲಾರೆ. ನನಗೆ ಯುದ್ಧವು ಬೇಡ ಮಿತ್ರ, ರಥವನ್ನು ಹಿಂದಿರುಗಿಸು. ಇದೇನು ಅರ್ಜುನ, ಈ ವಿಷಮಾವ ಸ್ವರದಲ್ಲಿ ಇಂಥ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರೆಯಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದೇನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು, ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೇ ಸಮ್ಮತವಿಲ್ಲ ದೇವ. ಬಂಧು ಬಾಂಧವ ಗುರಿ ಹಿರಿಯರನೆಂತು ವಧಿಸಲೇ ಸಮರ ಬೇಡ. ಕುತಶ್ವಾ ಕಶ್ಮಲವಿದಂ ವಿಷಮೇ ಸಮಪಸ್ಥಿತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಅಪಕೀರ್ತಿ ಬರುವುದಂತಿರಲಿ ಸಾರ್ಥಕ ಜೀವನಕ್ಕೆ ಬರಸಿಡಿಲೊರಗಿದರೆ ಬಂಧು ಬಾಂಧವ ಗುರಿ ಹಿರಿಯರನೇ ಕರಕೊಂದು ನರಕದ ಬಾದರೆ ಪಾಪದ ಹೊರೆಯ ಧರಿಸೆನಯ್ಯ ಮುಕುಂದ ಕೃಷ್ಣ. ಯಾರನ್ನು ಯಾರು ವಧಿಸುವುದೋ ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೆಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸುವೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳ ಆತ್ಮದ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧ ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶೇಷಿತವಾಗುವುದು.
ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಚಯಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಏಡಿ ಎಂದು ಹಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮ ಬೆಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ಮುಕುಂದ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲವನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಏ ಯೋಗೀನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳು ನನಗೆ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಅಧರ್ಮವು ಉದ್ಧಾರವಾಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯಾರೂಪಿ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆ. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ತಿಸುವೆನು. ವಾಯು ಎನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ ವಿನಾಶಗಳಿಗೆ ನಾನೇ ಕಾರಣ. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತು ನಾನು. ದಾರದಲ್ಲಿ ಮಣಿ ಸಮೋಹಲ್ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿದೆ. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಿಂದ ಓಂಕಾರವು ನಾನು. ಮನುಷ್ಯನಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನೂ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತದಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೂ ನಡೆಯುತ್ತಿರುವವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯತಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಿಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.
ಯುಗೆ 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 ಎಂತಹ ಭಯಾನಕವಾದ ರೂಪವಿದು. ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಬಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಈ ಘೋರ ರೂಪವು ಬಾರಿ ಭಯಾನಕ, ನೋಡಲಾರೆನು ಪ್ರಭುವೇ. ಧಾರಣ ಮಾಡೋ ಸೌಮ್ಯ ರೂಪವ, ಧಾರಣ ಮಾಡೋ ಸೌಮ್ಯ ರೂಪವ, ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಅಕ್ಷಗಳಿಂದ ವೀಕ್ಷಿಸಲಾರೆ ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಗಳಿಂದ ವೀಕ್ಷಿಸಲಾರೆ ಮಾಧವ, ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ವೀಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿಸೋ. ಪಕ್ಷಿವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನ್ನು ರಕ್ಷಿಸೋ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನಾಚಿತ್ತ ರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಶಂಕು ಚಕ್ರ ಗದಾ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತದ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಬೆಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನೇ ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು. ಮೊಳಗಿಸು ಸಮರ ಗೀತೆಯನ್ನು. ಆಜ್ಞೆ ಮಾಧವ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಲ ಕಳಂಕ ಸ್ವರೂಪರವರು, ಗುರುಕುಲ ಕಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಶಲ್ಯಶಕುನಿಯು ಅಶ್ವತ್ಥಾಮರು, ಶಕುನಿಯು ಅಶ್ವತ್ಥಾಮರು. ಬೆದರದ ನೀ ಕದನವ ಮಾಡೈ, ಬೆದರದ ನೀ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಗುರುಕುಲ ಕಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನೋಡಲ್ಲಿ
ರಾಗಮನದಲ್ಲಿ ಮೂಡಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿ ಬಾನಾಡಿಗಳು ವಸಂತ ಮಾಸರಿ ಹೊಸ ವಸಂತ ಮಾಸರಿ ಹೊಸ ವಸಂತ ಮಾಸರಿ ಹೊಸ ಸಂಗೀತದ ಪಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಡಿ ಮನ ತಣಿಸೆ ಚಿನ್ಮಯ ಗುಣವೇಡಿ ಓ ರಾಣಿ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲು ಗರಿಯೇ ನಯನ ಕಂಗೊಳಿಸುವ ನವಿಲು ಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗ ಸ್ವರ ಗೀತೆ ಹಾಡಿನ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ನಲಿಯುವ ನಾವು ಹಾಡುವ ಬಾ ಓ ರಾಣಿ ಗೀತದ ರಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಪ್ರಾಣೇಶ್ವರ, ನನ್ನ ಹೃದಯಾಭಿದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ಅರ್ಪಿಸುವೆ. ಇನ್ನು ನನ್ನದಾಗಿ ಅದೇನು ತಾನು ಉಳಿದಿದೆ? ಆ ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿದೆಯೇನು? ಪ್ರೇಯಸಿ, ನಾನದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ
ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ವನಪಕ್ಷಿಗಳು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮ ವಿಚಾರವೂ ಹಾಗೆ. ಅದು ಹೇಗೋ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳಾದ ಉಭಯದ ಭಾವಗಳಾದ ಆಕರ್ಷಣೆ ವಿಕರ್ಷಣೆಗಳು ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ ಪ್ರಾಣೇಶ್ವರ, ದೇವರ ಈ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ಪ್ರೇಮದ ವಿಚಾರದಲ್ಲಿ ನೀನು ಪಂಡಿತನಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ನಾನೇ ಹೂಗಳಿಂದ ಕಟ್ಟಿ ತಂದ ಹೂಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನಳಾಗಲಿವಾ? ಸ್ವಾಮಿ, ಪ್ರಿಯತಮ. ಪ್ರಾಣೇಶ್ವರಿ. ಪ್ರಾಣೇಶ್ವರ, ಪ್ರಿಯತಮೆ. ಮನಸ್ಸು ಸ್ವಾಮಿ, ಪ್ರಿಯೆ. ನಲ್ಲ ನಿನಗೆ ಬಿಡು ಮೌನ ಗಾನ. ಸ್ವಾಮಿ, ಬಯಸಿರುವೆ ಬಿಡು ಮೌನ ಗಾನ. ಬಯಸಿರುವೆ. ಪ್ರಾಣೇಶ್ವರ, ಏನು ಕಾಣಲಿಲ್ಲವೇ? ಮನಸೋಲಿ ನಲ್ಲ ನಿನಗೆ ಬಿಡು ಮೌನ ಗಾನ. ಬಯಸಿರುವೆ ಬಿಡು ಮೌನ ಗಾನ. ಬಯಸಿರುವೆ ಮನಸೋಲಿನು ನಲ್ಲ. ಬನ್ನಿ ಸ್ವಾಮಿ, ಅಲ್ಲಿ ನೋಡಿ. ಹಾ, ಏನು ಕಾಣುತ್ತಿರುವುದು? ಏನು ಕಾಣಿಸ್ತದೆ? ಏನು ಕಾಣುತ್ತಿಲ್ಲವೇ? ಮೋಡವು ಕಾಣುತ್ತಿಲ್ಲವೇ? ಹಾ, ಆ ಮೋಡ ಬಾನಲ್ಲಿ ನೀನಾಡುತ್ತಾ ನಿನಗಾಗಿ ನಾ ಬಂದೆ ನೋಡುತ್ತಾ ನನ್ನ ನಿನ್ನ ಸಂದೇಶಕ್ಕೆ ಬಲವೇ ಹೇಳಿದೆ, ಬಲವೇ ಹೇಳಿದೆ. ಸ್ವಾಮಿ, ಪ್ರೇಯಸಿ. ಸಂತೋಷವಾಯಿತೆ? ಹಾ, ಹಾ, ಇಲ್ಲವೇ? ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ, ನಾನು ನುಡಿಯಲ್ಲ ತಿಳಿಸೆಯ.
ಸ್ವಾಮಿ ಮನಸೋತಿ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಜಾರಾಗ ಅತಿ ಮಧುರ ಯೌವನ ಬಾಳಿನ ಹೊಂಬಾಲೆ ಪ್ರೀತಿಯ ಬಾಳಿನ ಹೊಂಬಾಲೆ ಯೌವನ ಬಾಳಿನ ಹೊಂಬಾಲೆ ಪ್ರೀತಿಯ ಬಾಳದ ಹೊಂಬಾಲೆ ಯೌವನ ಬಾಳ ಸವಿಯುವ ವೇಳೆ ಯೌವನ ಬಾಳ ಸವಿಯುವ ವೇಳೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಜಾರಾಗ ಅತಿ ಮಧುರ ಉತ್ತರ ಸ್ವಾಮಿ ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಗಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತನಾಗಿದ್ದೆ. ಈ ಒಂದು ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ ಸ್ವಾಮಿ. ದ್ರೋಣನ ಚಕ್ರ ವ್ಯೂಹ ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರರ ಬಳಿ ಅನುಮತಿ ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ಪ್ರೇಯಸಿ, ನಗುಮುಗದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರು ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ಸಹ ನಿಮಗೆ ಸಹಾಯವನ್ನು ಮಾಡುವೆನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರ ಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲುಬಾಣವನ್ನು ತಂದಂತಿದೆ. ಆಹಾ, ನಿಲ್ಲು ಉತ್ತರ. ಸ್ವಾಮಿ, ಈ ಕೋಮಲ ಹಸ್ತಗಳಿಗೆ ಅಷ್ಟೊಂದು ಆತುರವೇಕೆ? ಇದನ್ನೊಂದು ಸಾರಿ ನಾನು ಎದೆಯಿರಿಸಿ ನೋಡಲೆ. ಆಹಾ, ನಿಲ್ಲು ಉತ್ತರ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತು ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮಥ ಶಾಯಿನಿ,
ನಿನ್ನ ಹೃದಯ ಮಧ್ಯ ಭಾಗದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಾ, ಒಂದೇ ಹೆಸರಲ್ಲಿ ಅದಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ರಾಜನೇ ತೆವೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ರಾಜನೇ ತೆವೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂತು ನೀರಾಜನೆ ದೇವೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಬಾಮಿನಿ ಕೋಪ ಸಚಿಂದ ರೂಪ ಬಾಮಿನಿ ಕೋಪ ಸಚಿಂದ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ ವೀರಸತಿ 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 ಅಂದೀಗ ರಾರಾಜಿಸಿ ನೀರಾಜನೆ ದೇವೃತ ಕೋಪವೇ ಆನಂದವ ಬೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ಇದೇ ಬೇರೆ ಹಾಸ್ಯಪ್ರಿಯೆ ಗಾನಮಯಿ ಉತ್ತರೇ ನಿನ್ನನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿದೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಳ್ಕೊಳ್ಳಾರ್ದ ಪತ್ನಿಯು ವೀರಾಂಗಣೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸಬಳು. ನಾನು ನೋಡುತ್ತಿರುವುದಾದರೆ ಏನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಮಲ್ಲಿಗೆ ಗಂಧದ ಮಲ್ಲಿಗೆಯಲ್ಲಿ ಸಂಪಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ ಧನ್ಯ. ಮನದಿನಿಯನಲ್ಲೇ 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 ಮನದಿನಿಯನಲ್ಲೇ.
ಹೃದಯಗಳು ಬೆರೆತಿರಲು ನಾವಾಡುವ ಬಾರೇ ಮನದಿನಿಯನು ನಲ್ಲೆ ಮನದಿನಿಯನು ನಲ್ಲೆ. ನಯನ ಮನೋಹರ ನವಗುಣವಂತ ಅನಂಗ ಸುಂದರಿ ವಿನೋದವ ತೋರೆ ಸುಂದರಿ ವಿನೋದವ ತೋ ನಾವಾಡುವ ಬಾರೇ ಮನದಿನಿಯನು ನಲ್ಲೆ ಮನದಿನಿಯನು ನಲ್ಲೆ. ಸ್ವಾಮಿ, ಪ್ರಿಯ, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ದುಃಖ ವೇದನೆಯನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದರಿಸದೆ ಸಾಹಸಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಟ್ಟಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮುಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟು ಕಮ್ಮನೆ ಭೂಮಿಗೆ ಬಿದ್ದರೂ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯ ವೀರಸತಿ, ಪತಿಯ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಲ್ಲವೇ? ನನಗಿನ್ನು ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ರಾರಾಜಿಸುವೆನು. ನನಗಿನ್ನು ಅಪಜಯವಿಲ್ಲ. ಸ್ವಾಮಿ, ಆಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನದಾನಂದವ ನೀಡುತ್ತಾರೆ. ಮನದಾಸೆ ನಿನ್ನ ಬಯಸುತ್ತಿದ್ದೆವು ಸುಂದರಿ. ಪ್ರಿಯಾ, ಬಯಸಿದೆ ನಿನ್ನ ತೋಳ ಸರೆಯ
ದರೆಯ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಗೆ ನಂದರಿ ಮನದಾಸೆ ನಿನ್ನ ಬಯಸುತ್ತಿದ್ದೆ ಮನದಾಸೆ ನಿನ್ನ ಬಯಸುತ್ತಿದ್ದೆ ಓ ಸುಂದರಿ ನನಗಾಗಿ ನೀ ಬಂದು ದರೆಗಿಳಿದೆಯೇ ನವ ಬಾಳಾದಿ ನೀ ದೋಣಿಯಾದೆ ನನಗಾಗಿ ನೀ ಬಂದು ದರೆಗಿಳಿದೆಯೇ ನನಗಾಗಿ ನೀ ಬಂದು ದರೆಗಿಳಿದೆಯೇ ನವ ಬಾಳ ಹಾದಿಗೆ ನೀ ಜೋಡಿಯಾದೆ ನನಗಾಗಿ ನೀ ಬಂದು ದರೆಗಿಳಿದೆಯೇ ಬಾಳ ಹಾಗೆ ಮೈ ಮರೆತು ತನ್ನೆಲ್ಲ ಸೇರಾಗಿದೆ ಮೈ ಮರೆತು ತನ್ನೆಲ್ಲ ಸೇರಾಗಿದೆ ಬಾರೆ ಕೋಮಲೆ ಕೋಮಲಾಂಗಿಯೇ ಬಾರೆ ಕೋಮಲೆ ಕೋಮಲಾಂಗಿಯೇ ನಯನ ಮನೋಹರ ನಾಟ್ಯಮಯೋ ನನಗಾಗಿ ನೀ ಬಂದು ದರೆಗಿಳಿದೆಯೇ ನವ ಬಾಳ ಹಾರಿ ನೀ ದೋಣಿಯಾದೆ ನನಗಾಗಿ ನೀ ಬಂದು ದರೆಗಿಳಿದೆಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ಚೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲೋಲಾ ಜಯ ಮಂಗಳವರ ಶುಭ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನ ಚೌರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಸತ್ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ಮಂಗಳಂ ಶ್ರೀನಿವಾಸಾಯತೆ ಮಂಗಳಂ 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 ಜೈ बोलो भारत माता की जय बोलो भारत माता की ಜೈ ಶ್ರೀಮದ್ರಮಾರಮಣ ಗೋವಿಂದೋ ಗೋವಿಂದ ಪರಮಾತ್ಮನ ಗೋವಿಂದೋ ಗೋವಿಂದ ಮಾನವಳಿಂದಲೇ ಗಮ್ಯವಯ್ಯ ಗೋವಿಂದೋ ಗೋವಿಂದ ಗುರು ಪಾರ್ವತಿ ಪತಯೇ ಹರ ಹರ